ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ನಾವು ಬಸ್ ಹಾಕಿದ್ದೆ ಇಲ್ಲಿ ಬ್ರೋ, ಇಲ್ಲಿ ನಾವು ಇಲ್ಲಿ ಮುಂದೆ. ಇದೇನ್ ಬ್ರೋ ಬಸ್ ಹಾಕಿದ್ ಮಾತಾಡಿದ್ದು. ಕೈಲಾಸ ಶಿಖರಾಸೀನಂ ದೇವದೇವ ಮಹೇಶ್ವರಂ ಪ್ರಣಮ್ಯ ದಂಡನ. ಅದು ಹೆಸರೈತೆ ಬ್ರೋ, ಅದಕ್ಕೆ ಅಂತಾನೆ. ನೀನು ಹುಲಿನ ಗೊತ್ತಾಯ್ತೈತೆ ಇಲ್ಲ ಬ್ರೋ. ನೀನು ಒಳ್ಳೆ ಹುಡುಗನೆ, ನೀನ್ ಲೈನ್ ಮಾಡ. ನೆಕ್ಸ್ಟ್ ನೀವು ಹುಡುಗರು ಲೈನ್ ಮಾಡೋದಂದ್ರೆ ಕೊಡಬಾರ. ಹೋಗ್ಬಂದ ಲೈನ್ ಮಾಡು. ಸಾಕಾಯ್ತು, ಎಲ್ಲರೂ ಹಂಚಕ್ಕಾಗಲ್ಲ, ಖಾಲಿ ಆಗ್ತಾ ಇದೆ. ನನಗೂ ಮಂಡ್ಯ ಕಡೆ ಏನಾರ ಈ ತರ ಇಟ್ಬಿಟ್ಟಿದ್ರೆ ಇದನ್ನೊಂದು ಹೆಸರಿಟ್ಟು ಇದಕ್ಕೊಂದು ಫಾಲ್ಸ್ನೇ ಸಹ ಮಾಡ್ಬಿಡ್ತಿದ್ರು. ಅಷ್ಟು ಸುಂದರವಾದ ಜಾಗ. ಹೊರಡಿ ಹಿಂಗೆ ಸ್ಟ್ರೈಟು. ಹೇಳ್ಬೇಕು ಅಂತಂದ್ರೆ ಜಾಗದ ಹೆಸರೇ ಇಲ್ಲ ಇಲ್ಲಿಗೆ. ಹಿಂಗೆ ಹೊರನಾಡ್ಗೆ ಹೋಗೋ ರೋಡಲ್ಲಿ, ಹಳೆ ಹೊರನಾಡು ರೋಡು ಹೋಗ್ಬೇಕಾದ್ರೆ ಈ ತರ ಜರಿಗಳು ತುಂಬಾ ಸಿಗುತ್ತೆ. ನಾವು ಉದಾಹರಣೆಗೆ ಒಂದು ನಿಲ್ಸಿದೀವಿ ಅಷ್ಟೇನೆ. ಈ ಕಡೆ ನಮ್ಮ ಕಡೆ ಏನಾರ ಅಂದ್ರೆ, ನಮ್ಮ ಕಡೆ ಅಂತಂದ್ರೆ ಕರ್ನಾಟಕ ಎಲ್ಲ ನಮ್ದೇನೆ. ಆದ್ರೆ ನಾವು ಈಗ ನಾವಿರೋ ಸ್ಥಳದಿಂದ ಮೈಸೂರು, ಮಂಡ್ಯ, ಬೆಂಗಳೂರಲ್ಲಿ ನಾವು ಈ ತರ ಯಾವ್ದಾರ ಒಂದು ಜರಿ ಅಂತಿದ್ರೆ ಅದಕ್ಕೊಂದು ಹೆಸರಿಟ್ಟು ಟೂರಿಸ್ಟ್ ಪ್ಲೇಸ್ ಆಗಿ ಇಲ್ಲೇ ಎಲ್ಲ ಒಳ್ಳೆ ಚುರುಮುರಿ ಅಂಗಡಿ ಎಲ್ಲ ಹಾಕ್ಬಿಡ್ತಿದ್ವಿ. ಗ್ಯಾರಂಟಿ ಸತ್ಯವಾಗಿ ಚೆನ್ನಾಗಿದೆ. ನೀರು ಕುಡಿದು ನೋಡಿದೆ, ತುಂಬಾ ಸ್ವೀಟು, ಸಿಕ್ಕಾಬಟ್ಟೆ ಸ್ವೀಟ್. ಈ ತರ ದೇವರು ಎಲ್ಲ ಕಡೆ ಕೊಟ್ಟಿದ್ದೀರಿ. ಯಾವ ಕಾವೇರಿ ಜಗಳನೂ ಆಯ್ತಿರಲಿಲ್ಲ, ಯಾವ ಜಗಳನೂ ಆಯ್ತಿರಲಿಲ್ಲ. ಹಿಂಗೆ ತುಂಬಿದಿದ್ರೆ ನೀರು ನಮಗೆ ವರ್ಷಬಿಡಿ ನೀರು ಸಿಕ್ಕಿರೋದು, ರೈತರಿಗೆಲ್ಲ ಬೆಳೆ ಆಗ್ಬಿಟ್ಟಿರೋದು. ಮಾತ್ರ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮಗೆ ಈ ಜಾಗದ ಹೆಸರು ಹೇಳಕ್ಕಾಗಲ್ಲ. ಹಳೆ ಹೊರನಾಡು ರೋಡಲ್ಲಿ ಬಂದ್ರೆ ಈ ತರ ಜರಿಗಳು ತುಂಬಾ ಸಿಗುತ್ತೆ ನಿಮಗೆ. ನೀವು ಮಾಮೂಲಿ ಹೊರನಾಡಿಗೆ ತುಂಬಾ ಹೊಸ ರೋಡಲ್ಲಿ ಹೊಟ್ಟೋಗ್ಬಿಟ್ಟಿರ್ತೀರಾ. ಸ್ವಲ್ಪ ಅಡ್ವೆಂಚರಸ್ ಮಾಡ್ಕೊಂಡು ಇಲ್ಲಿ ಬರ್ತೀನಿ ಅಂತಂದ್ರೆ ಬರ್ಬೋದು. ಯಾವ ಕಾರಲ್ಲಿ ಬೇಕಾದ್ರೂ ಬರ್ಬೋದು. ನಿಮಗೆ ಪರ್ಟಿಕ್ಯುಲರ್ ಆಗಿ ಇಂಥ ಕಾರೇ ಬೇಕು ಅಂತ ಏನಿಲ್ಲ. ನಾವು ನೋಡಿ ವರ್ಣದಲ್ಲೇ ಬಂದಿದ್ದೀವಿ. ನಮ್ಗೆ ಈ ಥರ ಪ್ಲೇಸ್ಗಳು ಸಿಗುತ್ತೆ ಮಾಡುತ್ತೆ ಅಂತ ನಮ್ಗೆ ಇಲ್ಲೇ ಒಂದು ಆನೆಗುಂದದಲ್ಲಿ ಪರಿಚಯ ಇದ್ದವ್ರು ಹೇಳಿದ್ರು. ಅದಕ್ಕೋಸ್ಕರ ನಾವು ಈ ಕಡೆ ಬಂದು ನೋಡ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಅಷ್ಟೇ ರೋಡು ತುಂಬ ಚೆನ್ನಾಗಿದೆ. ಎಲ್ಲ ಕಿರಿದಾಗಿದೆ ನೋಡಿ, ಬಂಡೆಗಳು, ಇದು ಅಲ್ಲಿ ಅವರ ಕೃಷಿ ಮಾಡ್ತಕ್ಕಂಥದ್ದು, ಅಲ್ಲಿ ಅವರ ಲೋಕಲ್ ಮನೆಗಳು, ಇಲ್ಲಿ ಸ್ಥಳೀಯ ವಾಸವನ್ನು ನಾವು ಆರಾಮಾಗಿ ನೋಡ್ಬೋದು. ಮಳೆಗಾಲದಲ್ಲಿ ಅವ್ರು ಯಾವ ಥರ ಪ್ರಿಪೇರ್ ಆಗ್ತಾರೆ. ಇಲ್ಲಿ ಒಂಥರ ಹೆಂಗೆ ಅಂತಂದರೆ ಜೀವನಕ್ಕೋಸ್ಕರನೇ ಬದುಕ್ತಾರೆ. ಇಲ್ಲಿ ನಾವು ದುಡ್ಡುಗೋಸ್ಕರ ಬದುಕೋರ್ನ ಇಲ್ಲಿ ಎಲ್ಲೂ ನೋಡಲಿ ನಾವು ಅಷ್ಟೊಂದಿಲ್ಲ. ತುಂಬ ಚೆನ್ನಾಗಿದೆ ಪ್ಲೇಸ್, ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ಜಿಗಣೆ ಜಾಸ್ತಿ ಇರುತ್ತೆ, ಒಂದು ಸ್ವಲ್ಪ ನೋಡ್ಕೊಂಡು ಬರ್ಬೇಕಲ್ಲ.
ನನ್ನ ಅನುರಾಗೆ ಮುಗಿಯದ ಕಥೆಯಲ್ಲಿ ಮೊದಲ ಸಾಲು ನನದೆ ಕೊನೆ ಸಾಲು ಕೂಡ ನನದೆ. ಮರಗಳು ನೋಡಿ, ಒಂದೊಂದು ಮರಗಳು ಎಷ್ಟು ಹೈಟ್ ಇದೆ ನಮಗೆ ನೋಡಿದ್ರೆ. ಹೇಳ್ಬೇಕಂದ್ರೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿದೆ, ನಮಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಿದೆ, ಅಷ್ಟು ಜೋರು ಮಳೆ ಬರ್ತಿದೆ. ನೀವು ನೋಡ್ತಾ ಇರ್ಬೋದು. ನೀವ್ ಈ ಕಡೆ ಬಂದ್ರೆ ಮಳೆಗಾಲದಲ್ಲೇ ಬಂದ್ ನೋಡಿ. ಬೇಕು ರ್ಯಾಂಗ್ಲರ್ ಬೇಕು, ನಮ್ಗೆ ಕಾಂಪಾಸ್ ಇದ್ರೆ ಮಾತ್ರ ಈ ತರ ರೋಡಲ್ಲಿ ಹೋಗಕ್ಕಾಗುತ್ತೆ. ನಮ್ಮ ಹತ್ರ ಇರೋ ಕಾರಲ್ಲಿ ಹೋಗಕ್ ಆಗಲ್ಲ ಅಂತ ನೀವೆಲ್ಲ ತಪ್ಪು ತಿಳ್ಕೊಂಡು ಆ ಕಡೆ ಬರ್ತೇ. ನೀವು ಈ ತರ ಮಾಡೋದನ್ನ ಮಿಸ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನೀವು ಮಿಸ್ ಮಾಡ್ಕೊಂಡಂಗೆ. ನೋಡಿ ಇದು ಹೆಂಗಿದೆ ನಮ್ ಕಾರ್ ವರ್ಣ ನೋಡಿ, ಆರಾಮಾಗಿ ಹೋಗುತ್ತೆ ನೀಟಾಗಿ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದ್ರೆ ಈ ವಿಡಿಯೋದಲ್ಲಿ ಯಾವುದೋ ಒಂದು ವಿಷಯ ಖಂಡಿತವಾಗಿ ನಿಮಗೆ ಲೈಕ್ ಆಗಿರ್ಲೇಬೇಕು. ದಿಸ್ ಇಸ್ ಜಸ್ಟ್ 50% ಟ್ರಾವೆಲಿಂಗ್ ವಿಡಿಯೋ. ನಾಳೆ ರಾತ್ರಿ 8:00 ಬರುತ್ತಿದೆ ಸೆಕೆಂಡ್ ಪಾರ್ಟ್. ಸೊ ಸ್ಟೇ ಟ್ಯೂನ್. ನಾಳೆ ಮತ್ತೊಂದು ಮಗದೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಂಟಿಲ್ ದೆನ್ ಹ್ಯಾವ್ ಎ ಗುಡ್ ಡೇ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.